ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತ ಹೇಳಲಿಕ್ಕೆ ಹಲವಾರು ವರ್ಷಗಳಿಂದ ಕರ್ನಾಟಕ ಮತ್ತೆ ತಮಿಳುನಾಡಿನ ಮಧ್ಯೆ ಒಂದು ಜಟಾಪಟಿ ನಡೀತದೆ. ಅದೇನೊಂದು ಮೇಕೆದಾಟು ಯೋಜನೆಯನ್ನು ಮಾಡಬೇಕಂದ್ರೆ ಕರ್ನಾಟಕ ಆಗ್ರಹ ಮಾಡಿದ್ರು. ಬಹಳಷ್ಟು ವರ್ಷಗಳಿಂದ ತಮಿಳುನಾಡು ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇದೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮತ್ತು ಮೈಸೂರಿನ ಬಹುತೇಕ ಜಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಂತಂದ್ರೆ ಆ ಮೇಕೆದಾಟು ಯೋಜನೆ ಬಹಳ ಅಗತ್ಯವಾಗಿದೆ. ಹಾಗೆಯೇ ಈಗಿನ ಮುಖ್ಯಮಂತ್ರಿ ಆದಂತಹ ವಿಜಯ್ ಅವರು ಅಧಿಕಾರ ಸ್ವೀಕಾರ ಮಾಡಿದ 2 ದಿನದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಕೋರ್ಟಿನಲ್ಲಿ ಫೈಲ್ ಮಾಡಲಿಕ್ಕೆ ಒಂದು ಲೀಗಲ್ ಪ್ಯಾನಲ್ ಏನು ಹೇಳ್ತಾರೆ ಅದನ್ನು ಒಂದು ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಅಷ್ಟು ತರಾತುರಿಯಲ್ಲಿ ಅದನ್ನು ಮಾಡುವಂತ ಅಗತ್ಯ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಇವತ್ತು ಕೊಲ್ಲೂರಿಗೆ ಆಗಮಿಸ್ತಿರುವಂತಹ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಕಪ್ಪು ಬಾಟ ತೋರಿಸ್ಲಿಕ್ಕೆ ಇಲ್ಲಿ ನಡೆದಿದ್ದೇವೆ. ಹಾಗೆಯೇ ಇವತ್ತು ಈ ಮೂಲಕ ನಾನು ತಮಿಳುನಾಡು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡುವುದು ಏನಂತಂದ್ರೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಒಂದು ಇಷ್ಟು ವಿರೋಧ ಬೇಡ. ಕನ್ನಡಿಗರು ನಿಮ್ಮ ತಮಿಳುನಾಡಿಗರು ನಮ್ಮಲ್ಲಿದ್ದಾರೆ. ನಾವೇನು ಅವರಿಗೆ ಬದುಕಲಿಕ್ಕಾಗಲಿ ಕೆಲಸ ಮಾಡ್ಲಿಕ್ಕಾಗಲಿ ಯಾವುದಕ್ಕೆ ನಾವು ಅಡ್ಡಿ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಕೆಲಸ ಮಾಡೋ ನಮ್ಮ ಕನ್ನಡಿಗರು ನಿಮ್ಮಲ್ಲಿದ್ದಾರೆ. ನಾವೆಲ್ಲರೂ ಸೌಹಾರ್ದದಿಂದಿರುವ ಈ ಮೇಕೆದಾಟು ಯೋಜನೆಯಿಂದಾಗಿ ನಮ್ಮ ನಡುವೆ ಇರುವಂತಹ ವೈಮನಸ್ಸು ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರಿಂದ ಒಂದು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ತಾ, ದಯವಿಟ್ಟು ಮೇಕೆದಾಟು ಯೋಜನೆಯನ್ನು ವಿರೋಧ ವ್ಯಕ್ತಪಡಿಸದೆ ಆದಷ್ಟು ಶೀಘ್ರವಾಗಿ ನೀವು ಅದಕ್ಕೆ ಸಮ್ಮತಿ ವ್ಯಕ್ತಪಡಿಸಬೇಕಂತಲೇ ಈ ಮೂಲಕ ಕೇಳ್ಕೊಟ್ಟಿದ್ದೇವೆ. ನದಿ ಹಾಗೂ ಕಾವೇರಿಯ ಉಪನದಿಯ ಭಾಗದಲ್ಲಿ ಮೇಕೆದಾಟಿನಿಂದ 2 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ನಿರ್ದೇಶಿಸಿರ್ತಕ್ಕಂತಹ ಜಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನು ವಿರೋಧಿಸ್ತಾನೆ ಬಂದಿದ್ದಾರೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಕ್ಷಣ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರು ಮತ್ತು ಆ ಭಾಗದ ರೈತರಿಗೆ ಕುಡಿಯುವ ಮತ್ತು ಬೆಳೆಯ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯದ ಏನು ಯೋಜನೆಗಳಿದೆ ಆದಷ್ಟು ಬೇಗ ಜಾರಿಯಾಗಬೇಕು ಅನ್ನೋ ದಿಸೆಯಲ್ಲಿ ನಾವು ಇವತ್ತು ಎಚ್ಚರಿಕೆಯ ಸಂದೇಶವನ್ನು ಮಾನ್ಯ ವಿಜಯ್ ಅವರಿಗೆ ಕೊಡ್ತೇವೆ. ಈಗ ಸಾಂಕೇತಿಕವಾಗಿ ಕಪ್ಪು ಬಾವುಟ ತೋರುವುದರ ಮುಖೇನ ಮುಖ್ಯಮಂತ್ರಿಗಳಿಗೆ ಪ್ರದರ್ಶನವನ್ನು ಮಾಡ್ತೇವೆ. ತದನಂತರ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನಮ್ಮದು 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 ನಮ್ಮದು